ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೋಲಿ ಸುಕ್ಕ ಹೇಗೆ ಮಾಡುವುದು ಅಂತ ಹೇಳಿಕೊಡ್ತೇನೆ. ಮನೋಲಿ ಮೊದಲಿಗೆ ಈ ಥರ ಉದ್ದಕ್ಕೆ ಕಟ್ ಮಾಡಬೇಕು. ಸ್ವಲ್ಪ ಕಾಯಿ ಮನೋಲಿ ಇದ್ದರೆ ಒಳ್ಳೆಯದು. ಕಾಯಿ ಮನೋಲಿ ತೆಗೆದುಕೊಳ್ಳಿ. ಈ ಥರ ಉದ್ದಕ್ಕೆ ಕಟ್ ಮಾಡಿ ಇದನ್ನು ಬೇಯಿಸಲಿಕ್ಕೆ ಕುಕ್ಕರಲ್ಲಿ ಒಂದು ವಿಷಲ್ ತೆಗೆದ್ರೆ ಸಾಕು. ಒಂದು ಚೂರು ಉಪ್ಪು ಮತ್ತು ಇಷ್ಟು ಮುಳುಗುವಷ್ಟು ನೀರು ಹಾಕಿ ಒಂದು ವಿಷಲ್ ತೆಗೆದ್ರೆ ಚೆನ್ನಾಗಿ ಬೇಯುತ್ತೆ. ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಬೇಡಿ. ಆನಂತರ ಮಸಾಲೆಗೆ ರೆಡಿ ಮಾಡೋಣ. ಒಂದು 8 ಉದ್ದ ಮೆಣಸು ತೊಗೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಅದನ್ನು ನೀವು ಮಿಕ್ಸಿ ಜಾರಲ್ಲಿ ಇಡಿ. ಆನಂತರ ಅದೇ ಪ್ಯಾನಿಗೆ ನೀವು 3 ಸ್ಪೂನ್ನಷ್ಟು ಕೊತ್ತಂಬರಿ, 2 ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಂತೆ ಇಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಅದನ್ನು ನೀವು ಹುಡಿ ಮಾಡಿ ತರಬೇಕು. ಆನಂತರ ಅದೇ ಪ್ಯಾನಿಗೆ ನೀವು ಅರ್ಧ ಗಡಿ ಕಾಯಿ ತುರಿ ಉಂಟಲ್ಲ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಅರಶಿನ ಹಾಕಿ ಅದು ಚೆನ್ನಾಗಿ ರೋಸ್ಟ್ ಆಗಬೇಕು. ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಅದು ಮಾಡಿಟ್ಟ ಪೌಡ್ರ್ ಉಂಟಲ್ಲ ಅದಕ್ಕೆ ಈ ರೋಸ್ಟ್ ಮಾಡಿದಂಥ ತೆಂಗಿನ ತುರಿಯನ್ನು ಕೂಡ ಒಂದು ನೀರು ಹಾಕಬೇಡಿ, ಜಸ್ಟ್ ಅದನ್ನು ಒಂದು 2 ರೌಂಡ್ ತಿರುಗಿಸಿ ಜಸ್ಟ್ ನೋಡಿ ಈ ಥರ ಬರಬೇಕು. ಅದು ಈ ಥರ ಆಗ್ತದೆ ನೋಡಿ. ಆಮೇಲೆ ನಾವು ಒಗ್ಗರಣೆಗೆ ರೆಡಿ ಮಾಡೋಣ. ಒಗ್ಗರಣೆಗೆ ಮೊದಲು ಪಾತ್ರೆ ಬಿಸಿ ಆದಮೇಲೆ 1-2 ಸ್ಪೂನಷ್ಟು ಎಣ್ಣೆ, ಆಮೇಲೆ 3-4 ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಸಾಸಿವೆ ಮತ್ತು ಒಂದು ಈರುಳ್ಳಿ ಇಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡಿ. ಇದು ರೋಸ್ಟ್ ಆದಮೇಲೆ ಇದಕ್ಕೆ ನೀವು ಆಗ ಮಾಡಿಟ್ಟ ಮಸಾಲೆ ಪೌಡರ್ ಉಂಟಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿ. ಆನಂತರ ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡಿ ಮತ್ತು ಇದಕ್ಕೆ ಸ್ವಲ್ಪ ಹುಳಿ ನೀರು ಆ್ಯಡ್ ಮಾಡಿ. ನಂತರ ಬೇಯಿಸಿಟ್ಟ ನೀವು ಮನೋಲಿ ಇದಕ್ಕೆ ಆ್ಯಡ್ ಮಾಡಿದರೆ ನಿಮ್ಮ ಮನೋಲಿ ಸುಕ್ಕ ರೆಡಿ ಆಯಿತು ನೋಡಿ. ಇಷ್ಟು ಸುಲಭದಲ್ಲಿ ಇಷ್ಟು ಬೇಗ ಮಾಡ್ಬೋದಾದ ಮನೋಲಿ ಸುಕ್ಕ. ಈ ಸುಕ್ಕ ನಿಮಗೆ ಇಷ್ಟ ಕೆಳಗೆ ಕಾಣುವ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ.